ಹಲೋ ಎಲ್ರಿಗೂ ನಮಸ್ಕಾರ. ICC T20 ವುಮೆನ್ಸ್ ವರ್ಲ್ಡ್ ಕಪ್ ತುಂಬ ಬೇಸರವಾಯ್ತು. ನಮ್ಮ ಇಂಡಿಯಾ ಟೀಮ್ ಟೂರ್ನಾಮೆಂಟಿಂದ ಹೊರಬಿದ್ದಿದ್ದಕ್ಕೆ ಭಾಳ ಬೇಜಾರಾಯ್ತು. ಎಲ್ಲೊಂದು ಕಡೆ 5 ಮ್ಯಾಚ್ ಒಳಗೆ 3 ಗೆದ್ದೇವೆ, 2 ಸೋತೇವೆ, ಟೋಟಲ್ 6 ಪಾಯಿಂಟ್. ಯಾಕೋ ಒಂದು ಕಡೆ ಬೇಜಾರಾಗ್ಬಿಡ್ತಾರೆ ನಮ್ಮ ಇಂಡಿಯಾ ಟೀಮಿಗೆ. ಆ್ಯಕ್ಚುಲಿ ಯಾಕಂದರೆ ಈ ಸರಿ ನಾವು T20 ವರ್ಲ್ಡ್ ಕಪ್ ನಾವೇ ಗೆಲ್ತೀವಿ ಅಂತೇಳಿ ಒಂದು ಆಸೆ ಇತ್ತು ನಮಗೆ. ಬಟ್ ಬ್ಯಾಡ್ ಲಕ್. ಗ್ರೂಪ್ ಬಿ ಒಳಗೆ ಇಂಗ್ಲೆಂಡ್ 5 ಮ್ಯಾಚ್ ಆಡಿ 5 ಗೆದ್ದಾರೆ, 1 ಸೋತಿಲ್ಲ. ಟೋಟಲ್ 10 ಪಾಯಿಂಟ್. ವೆಸ್ಟ್ ಇಂಡೀಸ್ ಅವ್ರು 5 ಮ್ಯಾಚ್ ಆಡಿ 3 ಗೆದ್ದಾರೆ, 2 ಸೋತಾರೆ, 6 ಪಾಯಿಂಟ್. ಶ್ರೀಲಂಕಾ ಸೇಮ್ 5 ಮ್ಯಾಚ್ ಆಡ್ಯಾರ, 3 ಗೆದ್ದಾರೆ, 2 ಸೋತಾರೆ, 6 ಪಾಯಿಂಟ್. ಬಟ್ ಅವ್ರದ್ದು ಎಲ್ಲೋ ಒಂದು ಕಡೆ ನೆಟ್ ರನ್ ರೇಟ್ ಏನೋ ಅವ್ರದ್ದೇನೋ ಅದ್ರ ಪ್ರಕಾರ ನೋಡಿದ ಪ್ರಕಾರ ಅವ್ರೇನೋ ಕಡಿಮೆ ಇತ್ತು ಕಾಣಿಸುತ್ತೆ. ಸೊ ಅವ್ರು ಕ್ವಾಲಿಫೈ ಆಗಿಲ್ಲ. ಗ್ರೂಪ್ ಬಿ ಒಳಗೆ ಕ್ವಾಲಿಫೈ ಇದ್ದದ್ದು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್. ಗ್ರೂಪ್ ಬಿ ಒಳಗೆ 2 ಟೀಮ್ ಕ್ವಾಲಿಫೈ ಆದವು. ಗ್ರೂಪ್ ಎ ಒಳಗೆ ಎಲ್ಲೋ ಒಂದು ಕಡೆ ನಮ್ಮದು ಚಾನ್ಸಸ್ ಭಾಳ ಇತ್ತು ಅನಿಸುತ್ತೆ. ಬಟ್ ಬ್ಯಾಡ್ ಲಕ್. ಗ್ರೂಪ್ ಎ ಒಳಗೆ ಆಸ್ಟ್ರೇಲಿಯಾದವ್ರು 5 ಮ್ಯಾಚ್ ಆದ್ರೆ 1 ಸೋತಿಲ್ಲ. ಬಟ್ ನಿನ್ನೆ ಇವರು ಆಸ್ಟ್ರೇಲಿಯಾ ಮೇಲೆ ಗೆಲ್ಲಬೇಕಿತ್ತು ಅನಿಸ್ತೈತಿ. ಮತ್ತು ಗೆಲ್ಲದಿದ್ದರೆ ಇನ್ನೂ ಏನೋ ಒಂದು ಕಡೆ ಚಾನ್ಸ್ ಇತ್ತು ಅನಿಸ್ತೈತಿ ಭಾಳ. ಆದರೆ ಏನು ಮಾಡ್ಬೇಕು ಬರೋಂಗಿಲ್ಲ. ಯಾಕಂತಂದ್ರೆ ಹೇಳಕ್ಕೆ ಬರೋಂಗೆ ಗೆಲುವು ಸೋಲು ಇದ್ದಿದ್ದೆ, ಸೋತ್ರಲ್ಲ ಅನ್ನೋ ಒಂದು ಕಡೆ ಭಾಳ ಬೇಜಾರಾಯ್ತು. ಸೌತ್ ಆಫ್ರಿಕಾದವ್ರು 5 ಮ್ಯಾಚ್ ಆಡಿ 4 ಗೆದ್ದಾರೆ, 1 ಸೋತಾರೆ. ಅಕಸ್ಮಾತ್ ನೀನು ಇಂಡಿಯಾ ಮೇಲೆ ಒಂದು ಸೋತ್ಬಿಟ್ಟಿದ್ರೆ 2 ಸೋತಂಗೆ ಹಾಕಿತ್ತು. ಅವ್ರೆ 6 ಪಾಯಿಂಟ್ ಆಗಿರ್ತಿತ್ತು, ನಮ್ಮದು 8 ಪಾಯಿಂಟ್ ಆಗ್ತಿತ್ತು. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಇಂಡಿಯಾದವರು 5 ಮ್ಯಾಚ್ ಆಡಿ 3 ಗೆದ್ದು 2 ಸೋತಾರೆ, 6 ಪಾಯಿಂಟ್ ಆತ. ಸೊ ಅವರು ಟೂರ್ನಾಮೆಂಟಿಂದ ಹೊರಗೆ ಹೋಗ್ಬಿಟ್ರೆ ಭಾಳ ಬೇಸರವಾಯ್ತು. ಇರಲಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಗೆಲ್ಬೇಕು. ಬಟ್ ಈಗ ಕಾಯ್ಬೇಕಂದ್ರೆ ಇನ್ನೂ ಒಂದು ಭಾಳ ಕಾಯ್ಬೇಕಾಗತ್ತೆ ಮತ್ತೆ ಒಳ್ಳೆ. ಯಾಕಂದರೆ ಸಿಕ್ಕಿದ ಅವಕಾಶ ಹೇಳಕ್ಕೆ ಬರೋಂಗಿಲ್ಲ, ಕಳ್ಕೊಬಾರ್ದು ಯಾವಾಗಲೂ. ಎಲ್ಲೋ ಒಂದು ಕಡೆ ಇವರೇನೋ ಲೇಜಿ ಏನಾರ ಮಾಡಿದ್ರು ಅನಿಸ್ತೈತಿ. ಅದು ಹೇಳಕ್ಕೆ ಬರೋಂಗಿಲ್ಲ, ಏನು ಮಾಡೋಕ್ಕೆ ಬರೋ. ಯಾಕಂದ್ರೆ ನಾವು ಮಾತಾಡೋದು ತಪ್ಪಾಕೈತಿ. ಗ್ರೌಂಡ್ ಒಳಗೆ ಏನಾಗ್ತೈತಿ, ಗ್ರೌಂಡ್ ಒಳಗೆ ಏನು ನಡೀತೈತಿ ಅಂತೆಲ್ಲ ಪ್ಲೇಯರ್ಸ್ಗೆಲ್ಲ ಗೊತ್ತಿರುತ್ತೆ. ಅವ್ರು ಎಲ್ಲಿ ತಪ್ಪುಗಳನ್ನು ಮಾಡ್ಯಾರ ಅದು ತಪ್ಪನ್ನು ಸರಿಪಡಿಸ್ಬಿಟ್ಟು ಸಾಕು. ಮುಂದಿನ ಮ್ಯಾಚಸ್ ಗೆಲ್ಲೋಕೆ ನಮಗೆ ಭಾಳ ಅನುಕೂಲ ಆಕತ್ತೆ ಅಂತ ನನ್ನ ಕಡೆಯಿಂದ ಹೇಳ್ತೇನೆ. ಇರಲಿ, ಇವರು ಸಣ್ಣ ಅಲ್ಲೆಲ್ಲ ಮಿಸ್ಟೇಕ್ಸ್ ಇರ್ತಾವೆ. ಅವನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಗೆಲುವು ಖಚಿತ ಅಂತ ನಾನು ನಿಮ್ಮ ಕಡೆ ಹೇಳ್ತೇನೆ. ಇಷ್ಟಿತ್ತ ಈ T20 ವರ್ಲ್ಡ್ ಕಪ್ಗೆ ಬಗ್ಗೆ ಮಾತಾಡೋದಿತ್ತೆ. ಎಲ್ಲೊಂದು ಕಡೆ ನಮ್ಮ ಇಂಡಿಯಾ ಸೋತಿದ್ದಕ್ಕೆ ಭಾಳ ಬೇಜಾರಾಗೈತಿ. ಆಮೇಲೆ ಮತ್ತು ಇನ್ನೂ ಒಂದು ಭಾಳ ಬೇಜಾರು ಮ್ಯಾಚ್ ಅಂತಂದ್ರೆ ನಮ್ಮ ಇಂಡಿಯಾ ಮೊನ್ನೆ ಸೋತಿದ್ರೆ, ಇವತ್ತು ಸೋತ್ರು. T20 ಸೀರೀಸ್ ಸೋತಿದ್ದಕ್ಕೆ ಭಾಳ ಬೇಜಾರಾಯ್ತು. ಅದು ಐರ್ಲೆಂಡ್ ಮೇಲೆ ಭಾಳ ಬೇಜಾರಾಯ್ತು. ಯಾಕೆ ಹಿಂಗೆ ಆಗ್ತೈತಿ ಅಂತಾನೆ. ಮೊನ್ನೆನೂ ಸೋತ್ರೆ, ಇದು ಮ್ಯಾಚ್ ಸೋತ್ರೆ ಭಾಳ ಬೇಜಾರಾಯ್ತು. ಈ ಮ್ಯಾಚಲ್ಲಿ ಗೆಲ್ಬೇಕಿತ್ತು ಅನಿಸುತ್ತೆ. ಬಟ್ ಯಾರೂ ಅವ್ರದ್ದು ಬಾಲಿಂಗ್ ಅಟ್ಯಾಕಿಂಗ್ ಚಲೋ ಐತಿ. ಹಂಗೆ ನೋಡಿದ ಪ್ರಕಾರ ಬಾಲಿಂಗ್ ಅಟ್ಯಾಕಿಂಗ್ ಚಲೋ ಐತಿ. ಏನು ಮಾಡೋಣ ಅಂತಂದಾಗ ಯಾರು ಕ್ಯಾಪ್ಟನ್ ಒಬ್ಬನ ಆಡಿದ್ರೆ, ವಾಷಿಂಗ್ಟನ್ ಸುಂದರ್ ಒಬ್ಬರು ಆಡಿದ್ದೆ. ಆಮೇಲೆ ಬೇರೆ ಯಾರು ಅಷ್ಟು ಹೇಳ್ಕೊಳಂಗೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಯಾಕೆ ಮಾಡಲಿಲ್ಲಪ್ಪ? ಅವ್ರು ಬಾಲಿಂಗ್ ಅಟ್ಯಾಕಿಂಗ್ ಐತೆ. ಇವರೆಲ್ಲ ಒಂದು ಕಡೆ ಟೀಮ್ ಲೂಸ್ ಐತೆ ಅಂತೇಳಿ ಏನು ಬೇಜವಾಬ್ದಾರಿಯಿಂದ ಆಡತ್ತಾರೋ ಏನಂತಾನೋ ಒಂದು ಗೊತ್ತಾಗ್ತಿಲ್ಲ. ಸೊ ಯಾವುದೇ ಟೀಮ್ ಇರಲಿ, ಏನೇ ಇರಲಿ, ಯಾವುದೂ ಟೀಮು ಲೂಸ್ ಅಂತ ತಿಳ್ಕೊಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮ್ಮ ಆಟ ನಾವು ಆಡಬೇಕು. ಹೇಳಕ್ಕೆ ಬರೋಂಗಿಲ್ಲ ನೋಡಿ. ಹಂಗಾಗಿದ್ದಕ್ಕೆ ಇವತ್ತಿನ ನಾವು ಐರ್ಲೆಂಡ್ ಮೇಲೆ ಸೋತೇವೆ. ಯಾಕಂದ್ರೆ ಐರ್ಲೆಂಡ್ ಒಂದು ಸರಿನೂ ಯಾವುದೇ ಟೀಮ್ ಗೆದ್ದಿದ್ದಲ್ಲ, ಬರೀ ಸುಡ್ಕೊಂತಾರೆ ಮುಂದಾರೆ. ಅವರು ಇಂಡಿಯಾ ಮೇಲೆ ಗೆದ್ದಿದ್ದು ದೊಡ್ಡ ಸೆಲೆಬ್ರೇಷನ್ ಮಾಡಿದರೆ, ಬರೀ 1 ರನ್ನಿಂದ ಗೆದ್ರು. ಐರ್ಲೆಂಡ್ನವ್ರು ಬರೀ 1 ರನ್ನಿಂದ ಗೆದ್ರು. ಟೋಟಲ್ 20 154 ಹೊಡಿತಾರೆ, 8 ವಿಕೆಟ್ ಕಳ್ಕೊಂಡೆ ಐರ್ಲೆಂಡ್ನವರು. ಇಂಡಿಯಾದವ್ರು 153, 9 ವಿಕೆಟ್, 20 ಮುಗಿತೈತಿ. ಐರ್ಲೆಂಡ್ 1 ರನ್. ಎಂಥ ಒಂದು ಆಗತ್ತ ಅಂತಂದ್ರೆ ನೋಡಿ, ಅವ್ರ ಕಡೆ ಆಡೋದ್ರೆ ಹ್ಯಾರಿ ಟ್ಯಾಕ್ಟರ್ ಅವ್ರು 53 ರನ್ ಹೊಡೆದಾರೆ 43 ಬಾಲ್ಗೆ. ಆಮೇಲೆ ಬೆಂಜಮಿನ್ 37 ರನ್. ಆಮೇಲೆ ಡಾಕ್ರೆಲ್ 19 ರನ್. ಚಲೋ ಆಡೋರು ಎಲ್ಲ ಟೀಮ್ ವರ್ಕ್ ಚಲೋ ಐತಿ. ನಮ್ಮ ಕಡೆ ನಮ್ಮದು ಇಂಡಿಯಾನು ಚಲೋ ಆಡೈತಿ. ಬಟ್ ಎಲ್ಲೋ ಒಂದು ಕಡೆ ಯಾರು ಆಡಿಲ್ಲ. ಯಾಕಂದ್ರೆ ಮೇನ್ ಓಪ್ನರ್ಸ್ಗೆ ಅವ್ರು ಕಟ್ಟಾಕ್ಬಿಟ್ರು. ಪೂರ ಎಲ್ಲಿ ಆಡೋಕ್ಕೆ ಬಲ್ಲದಂಗೆ ಮಾಡಿಬಿಟ್ರು.
ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರು ಡಕ್ಔಟ್. ಇಬ್ಬರು ಒಂದೊಂದು ಬಾಲ್ ಆಡಾರ. ಏನು ಜೈ ಮೊಂಡ್ರಾ ಬಾಲಿಂಗ್ ಏನು ಹಾಕಿದಪ್ಪ. ಜೈ ಮೊಂಡ್ರಾ ಬಾಲಿಂಗ್ ಅನ್ನಾವತನ ಬಾಲಿಂಗ್ ಇತ್ತು. ಸೋತ್ರ. ಆಮೇಲೆ ಇಬ್ಬರು ಮೇನ್ ವಿಕೆಟ್ 2. ಆಮೇಲೆ ಇಶಾನ್ ಕಿಶನ್ ಬಂದಂಥವ್ರು ಅವರು 11 ಬಾಲ್ ಆಟ ನೋಡಿದ್ರೆ. ಶ್ರೇಯಸ್ ಅವರ ಕ್ಯಾಪ್ಟನ್, ಇಂಡಿಯನ್ ಟೀಮ್ ಕ್ಯಾಪ್ಟನ್ 7 ಬಾಲ್ ಆತರ. ತಿಲಕ್ ವರ್ಮಾ ಒಬ್ಬರೇ ಪೂರ ಫೀಲ್ಡ್ ಒಳಗೆ ನಿಂತು ಚಲೋ ಆಡಿದವ್ರು ಅಂತಂದ್ರೆ 46 ಬಾಲ್ 55 ರನ್. ಶಿವಮ್ ದುಬೆ 16 ಬಾಲ್ 20 ನೋಡಿದ್ರೆ. ಆಮೇಲೆ ಹರ್ಷಿತ್ ರಾಣಾ 10 ಬಾಲ್ 21 ರನ್. ಸೊ ಎಲ್ಲ ವಿಕೆಟ್ ಕಳ್ಕೊಂಡು ಹೋಗ್ತಾ ಬಾಲರ್ಸ್ ಸೇವ್ ಮಾಡಬೇಕು. ಬ್ಯಾಟ್ಸ್ಮನ್ಸ್ ಆಡಲಿಲ್ಲ ಅಂದರೆ ಬಾಲರ್ಸ್ ಸೇವ್ ಮಾಡಬೇಕು. ಹೀಗಾಗಿ 1ರಿಂದ ಸೋತ್ರೆ. ಇರಲಿ, ಇಂಡಿಯಾಗೆ ಆಲ್ ದಿ ಬೆಸ್ಟ್, ಬೆಟರ್ ಲಕ್. ನೆಕ್ಸ್ಟ್ ಟೈಮ್ ಇಂಡಿಯಾ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಅಂತ ನನ್ನ ಅಭಿಪ್ರಾಯ ಐತಿ. ಗೆಲ್ಲೇಬೇಕು. ಸೊ ಕಮೆಂಟ್ ಮುಖಾಂತರ ತಿಳಿಸಿ ಯಾರ್ಯಾರು ಎಲ್ಲಿ ಮಿಸ್ಟೇಕ್ ಮಾಡತ್ತಾರ, ಯಾರ್ಯಾರು ತೊಗೊಂಡ್ರೆ ಇಂಡಿಯಾ ಟೀಮಿಗೆ ಚಲೋ ಆಗ್ತೈತಿ, ಯಾರ್ಯಾರಿಗೆ ಆಡಿಸ್ಬೇಕಿತ್ತು, ಯಾರಿಗೆ ಆಡಿಸ್ಬಾರ್ದಿತ್ತು. ಸೊ ಇವೆಲ್ಲ ನಿಮ್ಮ ಕಡೆ ಪ್ರಶ್ನೆಗಳು ಇದ್ದೇ ಇರ್ತಾವೆ. ಸೊ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ. ಬಾಯ್.